ಮಮ್ಮಿ ಮಮ್ಮಿ ಆ ಕಾಲೇಜಿಗೆ ಹೊರಟಾ? ಹ್ಞೂ ರೆಡಿ ಆದೆಮ್ಮ. ಲಂಚ್ ಇಟ್ಟಿದ್ನಲ್ಲ ಎತ್ಕೊಂಡ? ಕಾಲೇಜಿಗೆ ಲೇಟ್ ಆಯ್ತು. ಸರಿಮಾ, ಹುಷಾರು. ಸರಿಮಾ. ಹುಷಾರು. ನೋಡ್ಕೊಂಡು ಹುಷಾರಾಗಿ ಹೋಗ್ಬಾಮ. ಸರಿಮಾ. ನನ್ನ ಮಗಳಿಗೆ 20 ವರ್ಷ ಆಯಿತು, ಇನ್ನೂ ವಯಸ್ಸಿಗೆ ಬಂದಿಲ್ಲ. ದಿನ ಅದನ್ನು ನೆನೆಸ್ಕೊಂಡು ಮನಸ್ಸಲ್ಲೇ ವೇದನೆ ಪಡ್ತಾ ಇದ್ದೀನಿ. ಇದಕ್ಕೆಲ್ಲ ಯಾವಾಗ ಸಮಾಧಾನ ಸಿಗುತ್ತೋ ಗೊತ್ತಿಲ್ಲ. ಓಂ ಓಂ ಓಂ. ಸ್ವಾಮೀಜಿ, ಮಂಗಳವಾಗಲಿ. ಸ್ವಲ್ಪ ವೇಟ್ ಮಾಡಿ, ನಾನು ಒಳಗೆ ಹೋಗಿ ದುಡ್ಡು ತರ್ತೀನಿ. ಬೇಡ ಅಮ್ಮ, ನೀನು ತುಂಬ ಕಷ್ಟದಲ್ಲಿದ್ಯಾ ಅಂತ ನನಗೆ ನಮ್ಮ ಗುರುಗಳು ಹೇಳಿದ್ರಮ್ಮ. ಹೌದು ಸ್ವಾಮಿ, ನನ್ನ ಜೀವನ ಪೂರ್ತಿ ಸಮಸ್ಯೆನೇ ಆಗಿದೆ. ದೇವರು ನನ್ನ ಜೀವನದಲ್ಲಿ ಸಮಸ್ಯೆ ಮಾತ್ರ ಬರೆದಿದ್ದಾರೆ. ನೀವೇ ನಂಗೇನಾದರೂ ದಾರಿ ನಿನ್ನ ತೋರಿಸ್ಬೇಕು. ತೊಂದರೆಯನ್ನು ಹೋಗಲಾಡಿಸೋಕೆ ನಾನು ಬಂದಿರೋದಮ್ಮ. ನಿನ್ನ ಕಷ್ಟ ಏನು ಅಂತ ನನಗೆ ಹೇಳಮ್ಮ. ಹೇಳ್ತೀನಿ ಸ್ವಾಮಿ, ನಿಮಗೆಲ್ಲ ವಿವರವಾಗಿ ಹೇಳ್ತೀನಿ. ನೀವು ಮೊದಲು ಒಳಗೆ ಬನ್ನಿ ಸ್ವಾಮಿ. ನಿನಗೇನು ಕಷ್ಟ ಅಂತ ಹೇಳಮ್ಮ. ನಾನು ಏನಂತ ಹೇಳಿ ಸ್ವಾಮಿ, ನನ್ನ ಜೀವನದಲ್ಲಿ ಎಲ್ಲ ಕಷ್ಟನೇ. ನನ್ನ ಜೀವನದಲ್ಲಿ ನಾನು ಒಂದಿನಾನು ಖುಷಿಯಾಗಿದ್ದೇ ಇಲ್ಲ ಸ್ವಾಮಿ. ನನ್ನ ಗಂಡ ಅಮೇರಿಕಲ್ಲಿದ್ದಾರೆ, ಇಲ್ಲಿ ನಾನು ನನ್ನ ಮಗಳು ಇಬ್ಬರು ಮಾತ್ರ ಇದ್ದೀವಿ. ಅವಳಿಗೆ 20 ವರ್ಷ ಆದರೂ ಇನ್ನೂ ಅವಳು ವಯಸ್ಸಿಗೆ ಬಂದಿಲ್ಲ ಸ್ವಾಮಿ. ಇದಕ್ಕೆ ಏನು ಮಾಡಬೇಕು, ಯಾರ ಹತ್ರ ಹೋಗಬೇಕು ಒಂದು ಗೊತ್ತಾಗ್ತಿಲ್ಲ ಸ್ವಾಮಿ. ಇದಕ್ಕೇನಾದರೂ ಪರಿಹಾರ ಇದ್ದರೆ ನೀವೇ ಇಲ್ಲಿದ್ದು ಮಾಡಿಕೊಡಿ ಸ್ವಾಮಿ. ನೀನೇನು ತಲೆ ಕೆಡಿಸ್ಕೋಬೇಡ ಅಮ್ಮ, ಇದಕ್ಕೆಲ್ಲ ಏನು ಕಾರಣ ಅಂತ ನಾನು ನೋಡ್ಬಿಟ್ಟು ಹೇಳ್ತೀನಿ. ನಿಮ್ಮ ಮಗಳಿಗೆ ಯಾವುದೋ ಒಂದು ಶಾಪ ಇದೆಯಮ್ಮ. ಅವಳಿಗೆ ಶಾಪ ವಿಮೋಚನವಾಗಬೇಕಂದ್ರೆ ಒಂದು 3 ದಿನ ನಾನಿಲ್ಲಿ ಪೂಜೆ ಮಾಡಬೇಕಾಗತ್ತಮ್ಮ. ಸರಿ ಸ್ವಾಮಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ಈ 3 ದಿನದ ಪೂಜೆ ನಿರ್ವಿಘ್ನವಾಗಿ ನಡೆದರೆ ಮುಂದೆ ಬರುವ ಒಳ್ಳೆ ಮುಹೂರ್ತದಲ್ಲಿ ನಿಮ್ಮ ಮಗಳು ವಯಸ್ಸಿಗೆ ಬರ್ತಾಳಮ್ಮ. ಇದು ಸತ್ಯ. ಈ ಪೂಜೆ ಏನಾದರೂ ನೀನು ಮಾಡದೇ ಇದ್ದರೆ ನಿನ್ನ ಮಗಳು ಈ ಜೀವನ ಪರ್ಯಂತ ತುಂಬ ತೊಂದರೆ ಅನುಭವಿಸ್ತಾಳೆ. ಹಾಗೆಲ್ಲ ಹೇಳಬೇಡಿ ಸ್ವಾಮಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಈ ಪೂಜೆನ ಮಾಡಿಕೊಡಿ. ಹಾಗೆ ಮಾಡೋಣ. ಈ ಪೂಜೆ ನಡೆಯೋ 3 ದಿನಗಳು ನಾನಿಲ್ಲೇ ಇರಬೇಕಾಗುತ್ತೆ. ಈ ಪೂಜೆ ನಿನ್ನ ಮಗಳಿಗೆ ಮಾತ್ರ ಅಲ್ಲ, ನಿನಗೂ ಸೇರಿಸಿ ಮಾಡ್ತೇನೆ. ಸರಿ ಸ್ವಾಮಿ, ಇಬ್ರಿಗೂ ಸೇರ್ಸೇ ಮಾಡಿ. ಪೂಜೆಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ನಾನು ಮಾಡ್ತೀನಿ. ಮೊದಲು ನೀವು ಪೂಜೆ ಶುರು ಮಾಡಿ ಸ್ವಾಮಿ. ನಿಮ್ಮ ಈ 3 ದಿನದ ಪೂಜೆಗಳಿಗೆ ನಾನು ಇಲ್ಲಿ ಇರೋದಕ್ಕೋಸ್ಕರ ಈ ಪೂಜೆಗೆ ಇಲ್ಲಿ ಇರೋದ್ರಿಂದ ನನಗೊಂದು ಸಪ್ರೇಟ್ ರೂಮ್ನ ರೆಡಿ ಮಾಡು. ರೂಮ್ ಇದೆ ಸ್ವಾಮಿ, ಬನ್ನಿ ತೋರಿಸ್ತೀನಿ. ಬನ್ನಿ ಸ್ವಾಮಿ, ಇದೇ ನಿಮ್ಮ ರೂಮು. ಪೂಜೆ ಯಾವಾಗ ಶುರು ಮಾಡೋಣ ಅಂತ ನೀನೇ ಹೇಳಮ್ಮ. ಇವತ್ತೇ ಪೂಜೆ ಶುರು ಮಾಡೋಣ ಸ್ವಾಮಿ. ಸರಿ, ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ನೀನು ಏರ್ಪಾಡು ಮಾಡ್ಕೋ. ಹಾಗೆ ಆಗಲಿ ಸ್ವಾಮಿ. ಪೂಜೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲ ನೀವು ಬರೆದು ಕೊಟ್ರೆ ನಾನು ಹೋಗಿ ತರ್ತೀನಿ. ಹೋಗ್ಬಿಟ್ಟು ಒಂದು ಪೆನ್ನು ಪೇಪರು ತಗೊಂಬಂದು ಕೊಡ್ತೀಯಾ? ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಬರ್ಕೊಡ್ತೀನಿ. ಇಲ್ಲಿರೋ ಎಲ್ಲ ಸಾಮಗ್ರಿಗಳನ್ನ ನೀನು ಏರ್ಪಾಡು ಮಾಡ್ಕೊತಂದರೆ ಇವತ್ತೇ ಪೂಜೆ ಶುರು ಮಾಡಿಬಿಡ್ತೀನಿ. ಸರಿ ಸ್ವಾಮಿ, ನಾನು ಈಗಲೇ ಹೋಗಿ ಎಲ್ಲ ಸಾಮಗ್ರಿ ತರ್ತೀನಿ.
ಸರಿಮ್ಮ ಹೋಗ್ಬಾ. ಯಪ್ಪ, ಅಂತೂ ಇಂತೂ ಮನೆಯೊಳಗೆ ಬಂದ್ಬಿಟ್ಟೆ. ಇನ್ನು 3 ದಿನಕ್ಕೆ ಊಟಕ್ಕೇನೂ ತೊಂದರೆ ಇಲ್ಲ. ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ಇವ್ರ ಹತ್ರ ಒಂದು ಒಳ್ಳೆ ಅಮೌಂಟ್ ಇಸ್ಕೊಂಡ್ಬಿಟ್ಟು ಇಲ್ಲಿಂದ ಓಡೋಬೇಕು. ಈ ಥರ ತಿಂಗಳಿಗೆ ಒಂದು 10 ಮನೆಗೆ ಹೋದರೆ ಸಾಕಪ್ಪ, ಆರಾಮಾಗಿ ಲೈಫ್ನ ಸ್ಮೂತಾಗಿ ತೊಗೊಂಡೋಗ್ಬೋದು. ಸ್ವಾಮಿ, ಹ್ಞೂ ನಿಮಗೆ ಊಟಕ್ಕೇನಾದರೂ ರೆಡಿ ಮಾಡ್ಲಾ? ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಹೇಳ್ತೀನಮ್ಮ. ಸರಿ, ನೀನು ಕೂತ್ಕೋ. ನಾನು ನಿನ್ನ ಹತ್ರ ಸ್ವಲ್ಪ ವಿಷಯಗಳನ್ನ ಕೇಳಬೇಕು. ಸರಿ ಸ್ವಾಮಿ. ನಿಮ್ಮ ಮನೆಯವರು ಹೊರಗಡೆ ಹೋಗಿ ಎಷ್ಟು ವರ್ಷಗಳಾಯ್ತಮ್ಮ? ಅವ್ರು ಹೋಗಿ ಹತ್ರ 20 ವರ್ಷ ಆಗಿರ್ಬೋದು ಸ್ವಾಮಿ. ವರ್ಷದಲ್ಲಿ ಒಂದು 10 ದಿನ ಬಂದು ಇಲ್ಲಿ ಇರ್ತಾರಷ್ಟೇ ಸ್ವಾಮಿ. ಇವಾಗ ನಾನು ನನ್ನ ಮಗಳು ಮಾತ್ರ ಇಲ್ಲಿದ್ದೀವಿ. ಹಾಗಾ? ನಿಮ್ಮ ಮಗಳಿರೋ ಕೋಣೆನ ನನಗೆ ಸ್ವಲ್ಪ ತೋರಿಸ್ತೀರಾ? ನಾನು ನೋಡಬೇಕು. ತೋರಿಸ್ತೀನಿ ಸ್ವಾಮಿ, ಬನ್ನಿ. ಓಂ. ಬನ್ನಿ ಸ್ವಾಮಿ, ಇದೆ ನನ್ನ ಮಗಳು ರೂಮು. ನಾನು ಅವಳು ಇದೇ ರೂಮಲ್ಲೇ ಮಲ್ಗೋದು. ಸರಿ. 2 ದಿನ ಮಾತ್ರ ಪೂಜೆನ ಹಾಲಲ್ಲಿ ಮಾಡಬೇಕಾಗತ್ತೆ. 3ನೇ ದಿನದ ಪೂಜೆ ನಿಮ್ಮ ಮಗಳಿರುವ ಈ ಕೋಣೆಯಲ್ಲೇ ಮಾಡಬೇಕಾಗತ್ತಮ್ಮ. ಸರಿ ಸ್ವಾಮಿ. ಈ 3 ದಿನದ ಪೂಜೆ ಮುಗಿದಾದ್ಮೇಲೆ ಮಾತ್ರನೇ ನಿಮ್ಮ ಮಗಳಿಗಿರುವ ತೊಂದರೆಗಳು ಹೋಗಿ ನೀವು ನಿಮ್ಮ ಜೀವನವನ್ನು ಸಂತೋಷವಾಗಿ ಕಳಿಬೋದು. ಸರಿ ಸ್ವಾಮಿ. ನಿಮ್ಮ ಮಗಳ ಜೀವನ ಕೂಡ ಸಂತೋಷವಾಗಿರುತ್ತೆ. ಓಂ. ನೀನು ಕೇಳಿದ ಥರ ವಯಸ್ಸಿಗೂ ಬರ್ತಾಳೆ. ಸರಿ ಸ್ವಾಮಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ. ಸರಿ, ನಿನ್ನ ಪೂಜೆಗೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡ್ಕೋ. ನಾನು ಏರ್ಪಾಡು ಮಾಡ್ತೀನಿ. ಅಯ್ಯಪ್ಪ, ಈ ಹುಡುಗಿ ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಾಳೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಬೆಡ್ಡೇ ಈ ಥರ ವಾಸನೆ ಬರ್ತಾ ಇದೆ, ಇನ್ನು ಹುಡುಗಿ. ಬನ್ನಿ ಸ್ವಾಮಿ. ಸಂಜೆಗೆ ಬೇಕಾಗಿರುವ ಪೂಜೆ ಸಾಮಗ್ರಿಗಳು ಎಲ್ಲ ಏರ್ಪಾಡಾಗಿದೆಯಮ್ಮ? ಮಾಡಿದ್ದೀನಿ ಸ್ವಾಮಿ. ಕೂತ್ಕೊಳ್ಳಮ್ಮ. ಬಂದ್ಬಿಟ್ಯಾ? ಇವಳೇ ಸ್ವಾಮಿ, ನನ್ನ ಮಗಳು ಬೃಂದ. ಸ್ವಾಮಿಗೆ ನಮಸ್ಕಾರ ಮಾಡಮ್ಮ. ನಮಸ್ಕಾರ ಸ್ವಾಮಿ. ಶುಭ ಮಸ್ತು. ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತಮ್ಮ. ನೀನು ನಿನ್ನ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಮ್ಮ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಸರಿಮಾ. ನೀನೇನು ತಲೆ ಕೆಡಿಸ್ಕೋಬೇಡ ಕಣಮ್ಮ. ಈ ಪೂಜೆ ಆದಮೇಲೆ ನಿನ್ನ ಮಗಳಿಗೆ ಜೀವನದಲ್ಲಿ ತುಂಬ ಒಳ್ಳೇದಾಗತ್ತೆ. ನೀವು ಹೇಳ್ದಂಗೆ ಆದರೆ ತುಂಬ ಸಂತೋಷ ಸ್ವಾಮಿ. ನಾನು ಇದೆಲ್ಲ ಮಾಡ್ತಾ ಇರೋದೇ ಅವಳ ಭವಿಷ್ಯ. ನಿನ್ನ ಮಗಳಿಗೆ ತುಂಬ ಒಳ್ಳೆ ಕಾಲ ಬರುತ್ತೆ. ನೀನು ಅನ್ಕೊಂಡಿದ್ದ ಥರನೇ ಆಗುತ್ತೆ. ಸರಿ, ನಾನು ನನ್ನ ಕೋಣೆಗೆ ಹೋಗಿ ಧ್ಯಾನ ಮಾಡ್ತೀನಿ. ಸಂಜೆ ಪೂಜೆ ಆರಂಭ ಮಾಡೋಣ. ಸರಿ ಸ್ವಾಮಿ. ಮಗಳನ್ನ ಸ್ನಾನ ಮಾಡ್ಕೊಂಡು ಪೂಜೆಗೆ ಬರೋಕ್ಕೆ ಹೇಳು. ಸರಿ. ಹಾಗೆ ನೀವು ತಲೆಗೆ ಸ್ನಾನ ಮಾಡ್ಕೊಂಬನ್ನಿ. ಹಾಗೆ ಆಗಲಿ ಸ್ವಾಮಿ. ಏನು ಮಾಡ್ತಾ ಇದೆಯಾ ಬೃಂದ? ಯಾರಮ್ಮ ಅದು ಆ ಸ್ವಾಮೀಜಿ? ನಿನ್ನ ಹೆಸರಲ್ಲಿ ಒಂದು ಪೂಜೆ ಮಾಡಿಸೋಣ ಅಂತ ಅವ್ರನ್ನ ಕರೆದಿದ್ದೀನಮ್ಮ. ಏನಮ್ಮ ಪೂಜೆ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದೀರಾ? ನಿಂಗೆ 20 ವಯಸ್ಸಾದರೂ ನೀನು ಇನ್ನೂ ಮೆಚೂರ್ಡೇ ಆಗಿಲ್ಲ ಅಲ್ವಾ? ಅವ್ರು 3 ದಿನ ಇಲ್ಲಿ ಪೂಜೆ ಮಾಡಿದ್ರೆ ನೀನು 48 ದಿವಸದಲ್ಲಿ ಮೆಚೂರ್ಡ್ ಆಗ್ತೀಯಂತೆ. ಅದಕ್ಕೋಸ್ಕರ ನಾನು ಸ್ವಾಮೀಜಿನ ಇಲ್ಲಿ ಕರೆದಿದ್ದೀನಿ. ಏನು? ಆ ಸ್ವಾಮೀಜಿ ಪೂಜೆ ಮಾಡಿದ್ರೆ ನಾನು 48 ದಿವಸದಲ್ಲಿ ಮೆಚೂರ್ಡ್ ಆಗೋಗ್ತೀನಾ? ನೀನು ಇನ್ನೂ ಇದನ್ನೆಲ್ಲ ನಂಬ್ತಾ ಇದೆಯಾ? ನಿಂಗೇನು ಗೊತ್ತಾಗಲ್ಲ ಬೃಂದ. ನೀನು ಎದುರು ಮಾತಾಡೋದು ನಿಲ್ಲಿಸು. ನೀನು ಒಳ್ಳೇದಕ್ಕೆ ತಾನೇ ನಾನು ಎಲ್ಲ ಮಾಡೋದು. ಏನು ಹೇಳಿದ್ರು ಹಿಂತಿರುಗಿ ಮಾತಾಡ್ತೀಯಾ? ನೀನು ಇದಕ್ಕೆ ಮೇಲೆ ಇನ್ನೇನು ಮಾತಾಡಬೇಡ. ಸಾಯಂಕಾಲ ಪೂಜೆ ಇದೆ, ಸ್ನಾನ ಮಾಡಿ ಸಂಜೆ ಪೂಜೆ ಕೂತ್ಕೋಬೇಕು. ರೆಡಿಯಾಗಿರು. ಇದ್ರ ಬಗ್ಗೆ ನೀನು ಅಪ್ಪ ಹತ್ರ ಮಾತಾಡ್ದಮ್ಮ? ಅದೆಲ್ಲ ನಾನು ನೋಡ್ಕೋತೀನಿ. ನಿಮ್ಮ ಅಪ್ಪ ಹತ್ರ ಯಾವಾಗ ಏನು ವಿಷಯ ಹೇಳ್ಬೇಕಂತ ನನಗೆ ಗೊತ್ತು. ನೀನು ರೆಸ್ಟ್ ತಗೋ.
ಹಲೋ, ಏನ್ರಿ ಹೆಂಗಿದ್ದೀರಾ ರೀ ನೀವು? ನಾನು ಚೆನ್ನಾಗಿದ್ದೀನಿ. ಏನಮ್ಮ ದಿಢೀರಂತ ಕಾಲ್ ನಿಮ್ಮ ಮಾಡಿದ್ಯಾ? ಹತ್ರ ಒಂದು ವಿಷಯ ಹೇಳಬೇಕಿತ್ತು ರೀ. ಏನದು? ಅದೇನಂದ್ರೆ ನಮ್ಮ ಬೃಂದ ಇನ್ನೂ ಮೆಚೂರ್ಡೇ ಆಗಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು ಪೂಜೆ ಮಾಡೋಕ್ಕೆ ಸ್ವಾಮೀಜಿನ ಮನೆಗೆ ಕರೆದಿದ್ದೀನಿ ರೀ. ಸ್ವಾಮೀಜಿ ಬಂದಿಯಾರ? ಏನಮ್ಮ ಹೇಳ್ತಾ ಇದೆಯಾ? ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ. ಆ ಸ್ವಾಮೀಜಿ ಇದಾರಲ್ಲ, ಅವ್ರು ಒಂದು 3 ದಿನ ಇಲ್ಲಿ ಪೂಜೆ ಮಾಡಿದ್ರೆ 48 ದಿನದಲ್ಲಿ ನಮ್ಮ ಮಗು ಮೆಚೂರ್ಡ್ ಆಗ್ಬಿಡ್ತಾಳಂತೆ ರೀ. ಹಾಗ? ಅದಕ್ಕೋಸ್ಕರನೇ ರೀ ಸ್ವಾಮೀಜಿನ ಮನೆಗೆ ಕರೆದಿದ್ದೀನಿ. ಇವತ್ತೇ ಮೊದಲನೇ ದಿನ ಪೂಜೆ. ಈ ವಿಷಯನ ನಿಮ್ಮ ಹತ್ರ ಹೇಳೋಣ ಅಂತ ಫೋನ್ ಮಾಡಿದೆ. ಸರಿ ಸರಿ ಅಮ್ಮ, ನೀನು ಏನು ಅನ್ಕೊಂಡಿದ್ಯೋ ಅದನ್ನ ಏನು ಮಾಡು, ಪೂಜೆ ಮಾಡಲಿ. ನಮ್ಮ ಹುಡುಗಿ ಒಳ್ಳೇದಾದ್ರೆ ನಮಗೂ ಸಂತೋಷ ತಾನೆ. ಸ್ವಾಮೀಜಿ ಏನೇನು ಕೇಳ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಅರೇಂಜ್ ಮಾಡಿಕೊಟ್ಬಿಡು. ಅವ್ರನ್ನ ಚೆನ್ನಾಗಿ ನೋಡ್ಕೊ. ಸರಿನಾ? ಹಾಂ ಸರಿ ರೀ. ಸರಿ, ನಾನು ಪೂಜೆಗೆ ರೆಡಿ ಆಗಬೇಕು. ಫೋನ್ ಇಡ್ಲಾ? ಸರಿ ಸರಿ ಕಣಮ್ಮ, ಓಕೆ. ನನಗೂ ಸ್ವಲ್ಪ ಕೆಲಸ ಇದೆ. ಪೂಜೆ ಆದ್ಮೇಲೆ ಹೌದಾ ರೀ? ನನಗೊಂದು ಸರಿ ಫೋನ್ ಮಾಡಮ್ಮ. ಹಾಂ ಸರಿ ರೀ. ಹಾಯ್, ಹಲೋ. ಏನು ಮಾಡ್ತಾ ಇದೆಯೋ? ಏನಿಲ್ಲ ಕಣೆ, ಸುಮ್ಮನೆ ಕೂತಿದ್ದೀನಿ. ಏನು ವಿಷಯ ಹೇಳು. ಕಾಲೇಜಿಂದ ಡೈರೆಕ್ಟಾಗಿ ಮನೆಗೆ ಬಂದು ನೋಡಿದಾಗ ಮನೇಲೆಲ್ಲ ನಡೆಯೋದು ನೋಡಿ ನಾನು ಹಾಗೆ ಶಾಕ್ ಆಗ್ಬಿಟ್ಟೆ ಗೊತ್ತಾ. ಶಾಕ್ ಆಗೋ ಥರ ಏನಾಯ್ತಾ? ನಮ್ಮ ಮನೆಗೆ ಒಂದು ಸ್ವಾಮೀಜಿ ಬಂದಿದ್ದಾರೆ ಕಣೋ. ನಾನಿನ್ನೂ ಮೆಚೂರ್ಡ್ ಆಗಿಲ್ಲ ಅಲ್ವಾ, ಅದಕ್ಕೇನೋ 3 ದಿನ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಮಮ್ಮಿ ಹತ್ರ ಆ ಪೂಜಾರಿ ಹೇಳಿದಾನೆ. 3 ಡೇಸ್ ಪೂಜೆ ಅಟೆಂಡ್ ಮಾಡಿದ್ರೆ ನಾನು ಮೆಚೂರ್ಡ್ ಆಗೋಗ್ತೀನಂತೆ. ಏನ? ಪೂಜೆ ಮಾಡಿದ್ರೆ ಯಾರು ಮೆಚೂರ್ಡ್ ಆಗ್ತಾರಾ? ಏನು ಮುಟ್ಟಾಳ್ತಾರ ಮಾತಾಡ್ತೀಯ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ, ಇದೆಲ್ಲ ನನಗೆ ನಮ್ಮಮ್ಮ ಹೇಳಿದ್ರು. ಸರಿ, ನೀನೇನು ಹೇಳಿದೆ? ನಾನು ಇನ್ನೇನು ಹೇಳಲಿ, ಸರಿ ಅಂದೆ. ಯಾಕೆ ಬೇಡ ಅನ್ನಕ್ಕಾಗಲ್ವಾ? ಯಾಕೆ ನಾನು ಯಾಕೆ ಬೇಡ ಅಂತ ಹೇಳಲಿ? ಒಂದು ಪಕ್ಷ ಪೂಜೆಯಿಂದ ನಾನು ಮೆಚೂರ್ಡ್ ಆದ್ರೆ ಒಳ್ಳೇದೇ ಅಲ್ವಾ? ಮೆಚೂರ್ಡ್ ಆಗ್ತೀಯ ಅನ್ನೋದು ಒಳ್ಳೆ ವಿಷಯನೇ. ಆ ಥರ ಆಗಿಲ್ಲ ಅಂದ್ರೂ ನಾನಿನ್ನ ಲವ್ ಮಾಡ್ತೀನಿ, ಮದ್ವೆನೂ ಕೂಡ ಆಗ್ತೀನಿ ನಾನು. ಅದಕ್ಕೇನಕ್ಕೆ ಇವಾಗ ಸ್ವಾಮೀಜಿ ಗಿಮೀಜಿ ಅಂತಲ್ಲ. ಅದು ಅವ್ರು ಒಳ್ಳೆ ಸ್ವಾಮೀಜಿನೋ ಇಲ್ವೋ, ಅವರು ಪೊಲೀಸ್ ಸ್ವಾಮೀಜಿ ಆಗಿದ್ರು ಆಗಿರ್ಬೋದು. ಒಂದು ವೇಳೆ ನ್ಯೂಸಲ್ಲಿ ತೋರಿಸೋ ಥರ ಸ್ವಾಮೀಜಿ ಅವ್ರೇನಾದ್ರು ಆಗಿದ್ರೆ ಏನು ಮಾಡ್ತೀರಾ? ಏನೇನೋಲ್ಲ ಹೇಳಿ ಭಯಪಡಿಸ್ತಾ ಇದ್ಯಾ? ಹಾಗೆಲ್ಲ ಏನೂ ಇರಲ್ಲ, ನೀನು ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ. ಸರಿ, ನಾನು ಹೇಳೋದು ಹೇಳಿದೆ, ಅದ್ರ ಮೇಲೆ ನಿಮ್ಮ ಇಷ್ಟಪ್ಪ. ಸರಿ ಕಣೋ, ನಾನು ಇವಾಗ ಸ್ನಾನಕ್ಕೆ ಹೋಗಬೇಕು. ಈಗಲೇ ಲೇಟಾಗಿ ಹೋಗಿದೆ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಕೂತ್ಕೋಬೇಕು ಅಂತ ಅಮ್ಮ ಹೇಳಿದ್ದಾರೆ. ಸರಿ, ಪೂಜೆ ಆದ್ಮೇಲೆ ನೈಟ್ ಕಾಲ್ ಮಾಡು. ಆ ಸ್ವಾಮೀಜಿ ಏನೇನು ಮಾಡಿದ್ರು ಅಂತ ನನಗೆ ಮರ್ಯಾದೆ ನೀನು ಹೇಳಬೇಕು, ಸರಿನಾ? ಸರಿ ಕಣೋ, ಖಂಡಿತವಾಗ್ಲೂ ಹೇಳ್ತೀನಿ. ಸರಿ, ಇವಾಗ ನಾನು ಫೋನ್ ಇಡ್ಲಾ? ಬಾಯ್ ಬಾಯ್. ಓಂ ಗ್ರೀಂ ಓಂ ಕ್ಲೀಂ. ಓಂ ಭಗವತಿ ಅಮ್ಮ ಬುಷ್. ಓಂ 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 ಬುಷ್. ಬುಷ್ ಬುಷ್. ಸರಿಮಾ, ನೀವಿಬ್ರು ಕಣ್ಣನ್ನು ತೆರೆಯಿರಿ. ಇವತ್ತಿನ ಪೂಜೆ ಇಲ್ಲೇ ಹತ್ರ ಬಮ್ಮ, ಹಣೆಗಿಡ್ಕೊ. ಚೆನ್ನಾಗಿ ನಡೀತು. ನಾಳೆ ಬೆಳಗ್ಗೆ ಮತ್ತೆ ಪೂಜೆ ಮಾಡಬೇಕಾಗತ್ತೆ. ನೀನು ಕೋಣೆಗೆ ಹೋಗಮ್ಮ. ತಗೊಳಮ್ಮ, ಇದು ಪೂಜೆಲಿ ಇಟ್ಟಿದ್ದ ಹಣ್ಣು. ನೀನು ಇದನ್ನು ತಿನ್ಬೇಕು. ಮರಿದೆ ತಿನ್ಬೇಕು. ತಿಂತೀನಿ ಸ್ವಾಮೀಜಿ. ಇದನ್ನ ನೀನು ತಿಂದ್ರೆ ಪೂಜೆ ಮಾಡಿದ ಫಲ ನಿಂಗೆ ಸಿಗುತ್ತೆ. ಸರಿ ಸ್ವಾಮೀಜಿ. ಇವಾಗ ಹೋಗಮ್ಮ. ನೀನ್ ಇಲ್ಲೇ ಇರು. ಈ ಹಣ್ಣನ್ನ ನೀನ್ ತಗೋ. ಇದನ್ನ ನೀನು ಮರಿದೆ ತಿನ್ನು. ಸರಿ. ಇವತ್ತಿನ ಪೂಜೆ ನಿರ್ವಿಘ್ನವಾಗಿ ನಡೀತಮ್ಮ. ತುಂಬಾ ಸಂತೋಷ. ನಾಳೆ ಪೂಜೆಯನ್ನು ನಾವು ಬೆಳಗ್ಗೆನೆ ಶುರು ಮಾಡೋಣ, ಸರಿನಾ? ಶುರು ಮಾಡೋಣ ಸ್ವಾಮಿ, ಬೇಗ ಮಾಡೋಣ. ಇವಾಗ ನೀನು ಹೊರಡ್ಬೋದಮ್ಮ. ಓಂ ಸ್ವಾಮಿ. ಬಾಮ, ಬಾ ಕೂತ್ಕೋ. ಕರೆದ್ರಾ ಸ್ವಾಮಿ? ನಿನ್ನೆ ಪೂಜೆ ಮಾಡಿದ ವಿಷಯನ ನೀನು ನಿಮ್ಮ ಮನೆಯವ್ರ ಹತ್ರ ಹೇಳ್ದೆ ಸ್ವಾಮಿ. ಏನ್ ಹೇಳಿದ್ರು? ಧಾರಾಳವಾಗಿ ಪೂಜೆ ಮಾಡು ಅಂದ್ರು ಸ್ವಾಮಿ. ಓ, ಹಾಗೆ ಹೇಳಿದ್ರಾ?
ಸರಿ, ನಿನ್ನ ಮಗಳು ಎಲ್ಲೋದ್ಲು? ಓ, ಕಾಲೇಜ್ಗೆ ಹೋಗಿದ್ದಾಳಾ? ನಾಳೆ ಅವಳನ್ನ ಕಾಲೇಜ್ಗೆಲ್ಲ ಕಳ್ಸಕ್ಕೆ ಹೋಗ್ಬಿಡಿ. ಆ ಯಾಕೆ ಸ್ವಾಮಿ? ಯಾಕೆಂದರೆ ನಾಳೆ 3ನೇ ದಿನ ಕೊನೆ ಪೂಜೆ ಆ, ಅಲ್ವಾ? ಹೌದು. ಇವಾಗ ಅವಳ ಮೇಲೆ ಒಂದು ಶಕ್ತಿ ಬಂದಿರುತ್ತೆ. ಓ ಅವಳೇನಾದರೂ ಈ ಸಮಯದಲ್ಲಿ ಈಚೆ ಹೋದ್ರೆ ಆ ಶಕ್ತಿ ಎಲ್ಲ ಹೋಗ್ಬಿಡುತ್ತಮ್ಮ. ಸರಿ ಸ್ವಾಮಿ, ನಾನು ಅವಳನ್ನ ಕಳ್ಸಲ್ಲ. ಅದಕ್ಕೆ ಅವಳನ್ನ ನನ್ನ ಮನೇಲಿರೋದಕ್ಕೆ ಹೇಳಿದ್ದು. ಸರಿ ಸ್ವಾಮಿ, ಲೀವ್ ಹಾಕಕ್ ಹೇಳ್ತೀನಿ. ಸರಿ. ಯಾಕೆ ಸ್ವಾಮಿ ನನ್ನ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲಮ್ಮ, ನಿನ್ನ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇದೆಯಮ್ಮ. ದೀಪಾ, ದೀಪಾ. ಕರೆದ್ರಾ ಸ್ವಾಮಿ? ಹೌದಮ್ಮ. ಹೇಳಿ ಸ್ವಾಮಿ. ಸ್ವಲ್ಪ ಕುಡಿಯೋದಕ್ಕೆ ಹಾಲು ತರಕ್ಕಾಗತ್ತಮ್ಮ? ತರ್ತೀನಿ ರಾತ್ರಿ ಹಾಲು ಕುಡಿಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರಲ್ಲ ಕಣಮ್ಮ. ಹಾಲು ಕುಡ್ದಾಗಲೇ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಹೌದಾ ಸ್ವಾಮಿ, ನಾನು ಈಗಲೇ ತರ್ತೀನಿ. ಸರಿಮ್ಮ. ಸರಿ, ನಾನು ರೂಮಿಗೆ ಹೋಗಿ. ಮತ್ತೆ ನನ್ನ ಜೊತೆನೇ ಇರ್ತೀಯ ಇಲ್ಲಿ ನೀನು ಇವಾಗ? ಏನ್ ಸ್ವಾಮಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ತಪ್ಪು ತಿಳಿಬೇಡಮ್ಮ, ಸುಮ್ಮನೆ ತಮಾಷೆಗೆ ಹೇಳಿದೆ. ದೊಡ್ಡ ಟ್ಯೂಬ್ಲೈಟ್ ಚೂಳು. ಹಲೋ. ಹೆಲೋ, ಹೇಳೋ. ಇವತ್ತು ಸಂಜೆ ನಿನ್ನ ಕಾಲೇಜ್ ಮುಗಿದ್ಮೇಲೆ ನಾವಿಬ್ಬರು ರೆಗ್ಯುಲರ್ ಆಗಿ ಮೀಟ್ ಮಾಡ್ತೀವಲ್ಲ, ಅಲ್ಲೇ ಇವತ್ತು ಮೀಟ್ ಮಾಡೋಣ. ಇವತ್ತು ಮೀಟ್ ಮಾಡೋಕ್ಕಲ್ಲ, ಆಗಲ್ಲ ಕಣೋ. ಯಾಕೆ, ಏನಾಯ್ತು? ನಾನು ನಿನ್ಗೆ ಅವತ್ತೇ ಹೇಳಿದ್ನಲ್ಲೋ ಮನೇಲಿ ಪೂಜೆ ಇದೆ ಅಂತ. ಪೂಜೆ ಮುಗಿಯೋ ತನಕ ನಾನು ಎಲ್ಲೂ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಓ ಹಾಗಾ? ಸರಿ, ಪೂಜೆ ಎಲ್ಲ ಹೇಗೆ ನಡೀತಾ ಇದೆ? ಅದೆಲ್ಲ ಚೆನ್ನಾಗಿ ನಡೀತಾ ಇದೆ. ಸರಿ, ನೀನು ಬಂದರೆ ಮೀಟ್ ಆಗೋಣ ಅನ್ಕೊಂಡೆ. ಅದೇ ಪೂಜೆ ಬೇರೆ ಇದೆ ಅಂತ ಇದೆಯಲ್ಲ, ಬಿಡು, ನೆಕ್ಸ್ಟ್ ವಾರ ನೋಡ್ಕೊಳ್ಳೋಣ. ಸರಿ ಕಣೋ, ಸಿಗೋಣ. ಸರಿ, ಓಕೆ, ಬಾಯ್. ಎಲ್ಲ ಇವಾಗ ಅನ್ಕೊಂಡಿದ್ದ ಥರನೇ ಆಗಿದೆ. ನೀವಿಬ್ರು ಇವಾಗ ಕಣ್ಬಿಟ್ಟು ನೋಡಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆಯಮ್ಮ. ತಗೊಳಮ್ಮ. ತಿನ್ನಿ. ಇನ್ಮೇಲಿಂದ ನಿಮಗೆ ತುಂಬ ಒಳ್ಳೇದಾಗತ್ತಮ್ಮ. ಇನ್ಮೇಲಿಂದ ನೀವು ಆರಾಮಾಗಿರ್ಬೋದು. ದೇವ್ರ ಹತ್ರ ಬೇಡ್ಕೊಳ್ಳಿ. ಸರಿ, ಹೊರಡಿ. ಸರಿ ಸ್ವಾಮಿ. ಬಾಮ್ಮ, ಬಾ, ಬಂದು ಕೂತ್ಕೋ. ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೋದಾ? ಕೇಳಿ ಸ್ವಾಮಿ. ನಿಮ್ಮ ಮನೆಯವರು ಹೊರಗಡೆ ಹೋಗಿ ಎಷ್ಟು ವರ್ಷ ಆಯಿತು ಅಂತ ಹೇಳಿದೆ? 20 ವರ್ಷದ ಮೇಲಾಗ್ತಾ ಬಂತು. ಮದುವೆ ಆಗಿದ್ದು 3ನೇ ತಿಂಗಳಿಗೆ ಅವ್ರಿಗೆ ಫಾರಿನಲ್ಲಿ ಕೆಲಸ ಸಿಕ್ತು ಅಂತ ಹೋಗ್ಬಿಟ್ರು. ಹತ್ರ 20 ವರ್ಷದಿಂದ ಅಲ್ಲೇ ಇದ್ದಾರೆ ಸ್ವಾಮಿ. ಇನ್ನೂ 5-6 ವರ್ಷ ಆದಮೇಲೆ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವತ್ತೇ ನಿಮ್ಮ ಹತ್ರ ಹೇಳ್ದೆ ಅಲ್ವಾ ಸ್ವಾಮಿ, ವರ್ಷದಲ್ಲಿ 15 ದಿನ ಮಾತ್ರ ಇಲ್ಲಿರ್ತಾರೆ, ಮಿಕ್ಕಿದ ದಿನ ಅಲ್ಲ ಅಲ್ಲೇ. ಓ ಹಾಗಾ? 15 ವರ್ಷದಿಂದ ಒಬ್ಬಳೇ ಹುಡುಗಿಯಾಗಿ ನಿಂಗೆ ಕಷ್ಟ ಆಗಲಿಲ್ವಾ? ನಿಂಗೆ ಈ ಜೀವನ ಕಷ್ಟನೇ ಆಗಲಿಲ್ವಾ? ಈ ಕಷ್ಟನ ಅನುಭವಿಸ್ದವ್ರಿಗೆ ಮಾತ್ರ ನೋವು ಗೊತ್ತಾಗುತ್ತೆ ಸ್ವಾಮಿ. ಇನ್ನು ಮಿಕ್ಕಿರೋ ಜೀವನನ ನನ್ನ ಮಗಳ ಜೊತೆನೇ ಕಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿ. ಅವಳನ್ನ ಖುಷಿಯಾಗಿ ನೋಡಿಕೊಂಡು ಅವಳ ಜೊತೆನೇ ಇದ್ಬಿಡೋಣ ಅಂದ್ಕೊಂಡಿದ್ದೀನಿ ಸ್ವಾಮಿ. ನಾನು ಬೇರೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ನನಗೂ ಈ ಸಂಸಾರದ ಜೀವನ ಸರಿ ಇಲ್ಲಮ್ಮ, ಅದಕ್ಕೆ ನಾನು ಸ್ವಾಮಿ ಆಗಿಬಿಟ್ಟೆ. ಅಯ್ಯಯ್ಯೋ, ಹೌದಾ? ಹೌದಮ್ಮ. ಆದರೆ ಒಬ್ಬಳೇ ಇರೋ ಜೀವನ ಕಷ್ಟ ಆಗಲಿಲ್ವನಮ್ಮ? ತುಂಬ ಕಷ್ಟ ಸ್ವಾಮಿ. ಅದಕ್ಕೆ ನಾನೊಂದು ಆಶ್ರಮ ಓಪನ್ ಮಾಡಬೇಕು ಅಂತಿದ್ದೀನಿ. ಹೌದಾ? ಅದನ್ನು ಓಪನ್ ಮಾಡಿದ್ಮೇಲೆ ನಾನು ನಿನ್ನ ಕರಿತೀನಿ, ನೀನು ಬರ್ತೀಯಾ? ನನಗೆ ಬರೋಕ್ಕಾಗಲ್ಲ ಸ್ವಾಮಿ. ನನ್ನ ಫ್ಯಾಮಿಲಿನ ಮತ್ತು ಮಗಳನ್ನ ಬಿಟ್ಟು ನಾನು ಎಲ್ಲೂ ಬರೋಕ್ಕಾಗಲ್ಲ. ಅಬ್ಬಾ, ತುಂಬ ಹುಷಾರಾಗಿದ್ದಾಳೆ, ಬುದ್ಧಿಶಾಲಿ ಅನಿಸುತ್ತೆ. ನಾನು ಈ ಕಡೆಯಿಂದ ಬಂದರೆ ಇವಳು ಆ ಕಡೆಯಿಂದ ಎಸ್ಕೇಪ್ ಆಗ್ತಿದ್ದಾಳಲ್ಲಪ್ಪ. ಹೇಗಾದರೂ ಕರೆಕ್ಟ್ ಮಾಡಬೇಕಲ್ಲ. ಏನು ಹೇಳೋದು? ಏನೋ ಒಂದು ಮಾಡೋಣ. ಸುತ್ತಿ ಬಳಸಿ ಮಾತಾಡಿದ್ರೆ ಈ ಟ್ಯೂಬ್ಲೈಟಿಗೆ ಅರ್ಥ ಆಗಲ್ವೇನೋ. ಒಂದು ವೇಳೆ ಡೈರೆಕ್ಟಾಗಿ ಮಾತಾಡಿ ಅದೇ ಥರ ಕರೆಕ್ಟ್ ಮಾಡಿಬಿಟ್ರಿ ಇವಳನ್ನ. ಅದೆಲ್ಲ ಬೇಡಪ್ಪ, ನಾವು ಬಂದಿದ್ದ ಕೆಲ್ಸಕ್ಕೆ ದುಡ್ಡು ಇಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದು ಬೆಸ್ಟು.
ಸರಿ ಸ್ವಾಮಿ, ನನಗೆ ತುಂಬ ತಲೆನೋವುತ್ತಿದೆ. ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತಗೋತೀನಿ. ಹಾಂ ಸರಿ ಅಮ್ಮ, ನೀವು ಹೋಗಿ ಮಲ್ಕೊಳ್ಳಿ. ಹಾಂ ಹೋಗಿ. ಏನು ಸ್ವಾಮಿ, ಈ ಹೊತ್ತಿನಲ್ಲಿ ನಮ್ಮ ರೂಮಿಗೆ ಬಂದಿದ್ದೀರಾ? ಏನಿಲ್ಲಮ್ಮ, ಇವತ್ತು ಇಲ್ಲೇ ಪೂಜೆ ಮಾಡಬೇಕಲ್ವಾ, ಅದಕ್ಕೆ ಪೂಜೆ ಮಾಡೋ ಜಾಗ ಹೇಗಿದೆ ಅಂತ ನೋಡ್ಕೊಳೋಣ ಅಂತ ಬಂದೆ. ನೀನೇನು ಟೆನ್ಷನ್ ಆಗಬೇಡ, ನೀನು ಆರಾಮಾಗಿ ಮಲ್ಕೋ, ನಾನೇ ನೋಡ್ಕೊಂಡು ಹೋಗ್ತೀನಿ. ಸ್ವಾಮಿ, ನಾನು ಪೂಜೆ ಸಾಮಗ್ರಿನ ತರಕ್ಕೆ ಇಲ್ಲೇ ಅಂಗಡಿ ಹತ್ರ ಹೋಗಿ ಬರ್ತೀನಿ. ಹಾಂ ಸರಿಮ್ಮ, ನೀವು ಹೋಗ್ಬಾ. ಸರಿ. ಬೃಂದಾ ಬೃಂದಾ ಬೃಂದಾ. ಬಂದೆ ಸ್ವಾಮಿ. ಏನ್ ಸ್ವಾಮೀಜಿ ಇಲ್ಲಿ ಕರೆದ್ರಾ? ಬಂದು ಕೂತ್ಕೊಳ್ಳಮ್ಮ. ತುಂಬ ಹೊತ್ತಿಂದ ಕರೀತಾ ಇದ್ದೆ, ಒಳಗೆ ಕೂತ್ಕೊಂಡು ಏನು ಮಾಡ್ತಿದ್ದಮ್ಮ? ಏನಿಲ್ಲ, ಫೋನಲ್ಲೇನೋ ನೋಡ್ತಿದ್ದೆ ಅಷ್ಟೇ. ಓ ಹಾಗಾ. ನನ್ನ ಜೊತೆ ನೀನು ಬಂದಾಗಿಂದ ನೀಟಾಗಿ ಮಾತಾಡ್ತಾನೆ ಇಲ್ಲ, ಯಾಕೆ, ಏನಾಯಿತು? ಆ ಥರ ಎಲ್ಲ ಏನೂ ಇಲ್ವಲ್ಲ ಸ್ವಾಮಿ. ಯಾರನ್ನಾದ್ರೂ ನೀನು ಲವ್ ಮಾಡ್ತಾ ಇದೆಯೇನಮ್ಮ? ಆ ಥರ ಎಲ್ಲ ಏನೂ ಇಲ್ಲ ಸ್ವಾಮಿ, ನಂಗೆ ಲವ್ ಎಲ್ಲ ಸೆಟ್ ಆಗಲ್ಲ. ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ರೆ ಹೇಳು, ಏನು ತೊಂದರೆ ಇಲ್ಲ. ಅವನ್ನೇ ನೀನು ಮದುವೆ ಆಗೋಕ್ಕೆ ನಾನೊಂದು ಪೂಜೆ ಮಾಡ್ತೀನಿ. ಆ ಥರ ಎಲ್ಲ ಏನೂ ಇಲ್ಲ ಸ್ವಾಮೀಜಿ. ನೀನು ನನ್ನ ಹತ್ರ ಸುಳ್ಳು ಹೇಳ್ಬೇಡಮ್ಮ, ನೀನೊಂದು ಹುಡುಗನ ಲವ್ ಮಾಡ್ತೀಯ ತಾನೆ? ಆ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಸ್ವಾಮೀಜಿ ಅಂತಂದರೆ ಸುಮ್ಮನೆ ಅಂತ ಅನ್ಕೊಂಡ? ಈ ಲೋಕದಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ವಿಷಯ ನನಗೆ ಗೊತ್ತು. ಆ ಹುಡುಗನ ನಿನ್ನಿಂದೆ ಸುತ್ತೋ ಥರ ಸುತ್ತಾಗೆ ಮಾಡ್ಲಾ ನಾನು? ಹಾಗೆಲ್ಲ ಏನೂ ಬೇಡ ಸ್ವಾಮಿ, ಆಲ್ರೆಡಿ ನಮ್ಮ ಲವ್ ಸ್ಮೂತಾಗೆ ಚೆನ್ನಾಗಿ ಹೋಗ್ತಾ ಇದೆ. ಈ ವಿಷಯನ ನಿಮ್ಮ ಅಮ್ಮನ ಹತ್ರ ನೀನು ಹೇಳಿದ್ಯಾ? ಅವ್ರಿಗಿನ್ನೂ ಗೊತ್ತಿಲ್ಲ ಸ್ವಾಮೀಜಿ. ನಾನೇ ಅವ್ರ ಹತ್ರ ಹೇಳಲಾ? ಇವಾಗ ಬೇಡ ಸ್ವಾಮೀಜಿ, ಸ್ವಲ್ಪ ದಿನ ಆದಮೇಲೆ ಸ್ಟಡೀಸ್ ಎಲ್ಲ ಮುಗಿದು ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಹೇಳೋಣ ಅಂತಿದ್ದೀನಿ. ನಿಮ್ಮ ಮನೇಲಿ ನಿಮ್ಮ ಪ್ರೇಮಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ ಅಂದರೆ ನನ್ನ ಹತ್ರ ಹೇಳಮ್ಮ, ನಿಮ್ಮಿಬ್ರಿಗೂ ನಾನು ಮದುವೆ ಮಾಡಿಸ್ತೀನಿ. ಸರಿ ಸ್ವಾಮಿ, ಆವಾಗ ನೋಡ್ಕೊಳ್ಳೋಣ. ನನಗೆ ತುಂಬ ಓದ್ಕೊಳ್ಳೋದಿದೆ, ನಾನು ಹೋಗಿ ಓದ್ಕೊಳ್ಳಾ? ಸರಿ ಅಮ್ಮ, ನೀನು ಹೋಗಿ ಓದ್ಕೋ. ಸರಿ ಸ್ವಾಮೀಜಿ. ಇನ್ನೂ ಮಲ್ಗಿಲ್ಲ ಇಲ್ಲಮ್ಮ, ಬಾ ಬಂದು ಕುತ್ಕೋ. ಪೂಜೆ ಸಾಮಾನೆಲ್ಲ ರೆಡಿಯಾಗಿಟ್ಟಿದ್ದೀರಾ? ಎಲ್ಲ ರೆಡಿ ಮಾಡಿದ್ದೀನಿ ಸ್ವಾಮಿ. ಸಂಜೆ ಮಾಡ್ತಿರೋ ಪೂಜೆ ತುಂಬ ಮುಖ್ಯವಾದ ಪೂಜೆ. ಹ್ಮ್. ಈ ಪೂಜೆ ಮುಗಿದ್ಮೇಲೆ ನೀವೇನು ಅನ್ಕೊಂತಿರೋ ಎಲ್ಲ ನೆರವೇರಿ ಸಂತೋಷವಾಗಿರ್ತೀರಾ. ಸರಿ ಸ್ವಾಮಿ. ನಾನು ಹೇಳೋದೆಲ್ಲನೂ ಆಗುತ್ತೆ, ತುಂಬಾ ನೀನು ಯಾವುದಕ್ಕೂ ಸಂತೋಷ. ಹೆದರ್ಬೇಕಾಗಿಲ್ಲ. ಇವತ್ತು ಪೂಜೆಗೆ ನೀನು ಅಮ್ಮ, ಈ ಹೊತ್ನಲ್ಲಿ ನೀನ್ ಇಲ್ಲಿ ಕುತ್ಕೊಂಡು ಏನಮ್ಮ ಮಾಡ್ತಾ ಇದ್ಯಾ? ಸಂಜೆ ಪೂಜೆ ಇದೆಯಲ್ಲಮ್ಮ, ಅದ್ರ ಬಗ್ಗೆ ಸ್ವಾಮೀಜಿ ಹತ್ರ ಮಾತಾಡ್ತಾ ಇದ್ದೆ. ನನ್ಗೊಂದು ಕಪ್ ಕಾಫಿ ಕುಡಿಬೇಕು ಅನ್ಸಿದೆ, ಬಂದು ಹಾಕೊಡ್ತೀಯಮ್ಮ? ಈಗ ಬಂದು ಹಾಕೊಡ್ತೀನಮ್ಮ. ಸರಿ ಸ್ವಾಮಿ, ನಾನು ಅವಳಿಗೆ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಡ್ತೀನಿ. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ ಸ್ವಾಮಿ, ಸಂಜೆ ಪೂಜೆ ಇದೆ ಅಲ್ವಾ, ಸಂಜೆ ನೋಡೋಣ. ಸರಿ, ನೀ ಹೋಗ್ಬಮ್ಮ. ಇಬ್ರು ದೇವರಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ. ಬುಷ್ ಬುಷ್ ಬುಷ್. ಇವಾಗ ಕಣ್ಬಿಡಿ. ಇದನ್ನ ಕೈಯಲ್ಲಿ ಇಟ್ಕೊಳ್ಳಿ. ತಗೊಳ್ಳಿ. ಈ ಪೂಜೆ ಮಾಡಿರೋ ಹೂನ ನೀವು ನಿಮ್ಮ ತಲೆ ದಿಂಬು ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇವತ್ತಿಗೆ ನಾವು 3 ದಿನದ ಮಾಡಿದ ಪೂಜೆ ಮುಗೀತು. ಪೂಜೆ ತುಂಬ ಸುಗಮವಾಗಿ ಮುಗೀತು. ಇನ್ಮೇಲಿಂದ ನಿಮ್ಗೆ ಯಾವುದೇ ಥರ ಕಷ್ಟಗಳು ಬರಲ್ಲ, ನೀವು ನೆಮ್ಮದಿಯಾಗಿರ್ತೀರ. ನಾನು ಹೇಳಿದ ಥರ
ಇನ್ನು 48 ದಿವಸದ ಒಳಗೆ ನಿಮ್ಮ ಮಗಳು ಮೆಚೂರ್ಡ್ ಆಗ್ತಾಳಮ್ಮ. ತುಂಬ ಸಂತೋಷ ಸ್ವಾಮಿ. ಸರಿ ಅಮ್ಮ, ನೀವಿಬ್ಬರು ನಿಮ್ಮ ಕೋಣೆಗೆ ಹೋಗಿ. ಇವತ್ತಿಗೆ ನಾನು ಮಾಡಬೇಕಾಗಿದ್ದ 3 ದಿನದ ಪೂಜೆ ಮುಗಿಯುತ್ತಮ್ಮ. ನಾನು ಹೊರಡಬೇಕಾಗಿರೋ ಸಮಯ ಬರುತ್ತೆ. ನೀವು ಮಾಡಿರೋ ಪೂಜೆಗೆ ದಕ್ಷಿಣೆ ಸ್ವಾಮಿ, ತಗೊಳ್ಳಿ. ನಾನು ಮಾಡಿದ ಪೂಜೆ ನಿಮಗೆ ತೃಪ್ತಿ ಆಯ್ತಾ ಅಮ್ಮ? ಹಾಂ, ತುಂಬ ತೃಪ್ತಿ ಆಯಿತು ಸ್ವಾಮಿ. ನನ್ನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತಮ್ಮ. ತುಂಬ ಸಂತೋಷ ಸ್ವಾಮಿ. ಹಾಗಾದರೆ ನಾನು ಹೊರಡ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ನೀನು ಹೋಗಿ ರೆಸ್ಟ್ ತಗೊಳಮ್ಮ. ಸರಿಮ್ಮ. ಹಲೋ, ಹೇಳಮ್ಮ. ಅದೇ ರೀ, ನಮ್ಮ ಮಗಳಿಗೋಸ್ಕರ 3 ದಿನ ಪೂಜೆ ಮಾಡಿದ್ವಲ್ಲ, ಇವತ್ತಿಗೆ ಆ ಪೂಜೆ ಮುಗೀತು ರೀ. ಇವಾಗ ತಾನೇ ಆ ಸ್ವಾಮಿ ಹೊರಟ್ರು. ನಮ್ಮ ಮಗಳು ಮೆಚೂರ್ ಆಗ್ತಾಳಂತೆ ರೀ. ಓಕೆ, ಸರಿ ಅಮ್ಮ. ಎಲ್ಲರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು. ನನಗೆ ಈ ಪೂಜೆ ಪುನಸ್ಕಾರದ ಮೇಲೆಲ್ಲ ನಂಬಿಕೆ ಇಲ್ಲ. ನೀನು ಖುಷಿಗೋಸ್ಕರ ಹ್ಞೂ ಅಂದೆ ಅಷ್ಟೇ. ನಮ್ಮ ಮಗಳು ಜೀವನ ಅಲ್ವೇನ್ರಿ? ಸರಿ ಅಮ್ಮ, ನೀನು ನೋಡ್ಕೋ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನಿನಗೆ ನಾಳೆ ಮಾಡ್ತೀನಿ, ಸರಿನಾ? ಸರಿ ರೀ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ, ಸರಿ, ಆಮೇಲೆ ಮಾತಾಡೋಣ. ಎಲ್ಲ ಹುಡುಗಿರ ಥರ ನನ್ನ ಮಗಳೂ ಬೇಗ ವಯಸ್ಸಿಗೆ ಬರ್ತಾಳೆ ಅಂದ್ಕೊಂಡೆ. ಆದರೆ ಇವಳು 20 ವರ್ಷ ಆದರೂ ಆಗಲಿಲ್ಲ. ಈ ಪೂಜೆ ಆದಮೇಲಾದರೂ ಆದರೆ ಚೆನ್ನಾಗಿರುತ್ತೆ. ಅವಳಿಗೆ ಈ ಅರ್ಶಿಣದ ನೀರಿನ ಶಾಸ್ತ್ರ ಎಲ್ಲ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಾಯಿದೆ. ಏನು ಮಾಡೋದು, ಇನ್ನು ಮುಂದೆ ಆದರೂ ಒಳ್ಳೇದಾಗುತ್ತಾ ನೋಡೋಣ.